ಹೇ ಗೈಸ್ ಎಲ್ಲರಿಗೂ ನಮಸ್ಕಾರ. ಸೊ ಫೈನಲ್ ಆಗಿ SSC GD ಕಾನ್ಸ್ಟೇಬಲ್ ನ ಒಂದು ಪೋಸ್ಟ್ ನ ಒಂದು ವೇಕೆನ್ಸಿ ಬಂದ್ಬಿಟ್ಟು ರಿಲೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಾನು ರೀಸೆಂಟ್ ಆಗಿ ಒಂದು ನೋಟಿಫಿಕೇಶನ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಆಲ್ಮೋಸ್ಟ್ 2 ವಾರದ ಹಿಂದೆ SSC GD ನ ಒಂದು ನೋಟಿಫಿಕೇಶನ್ ಬಂದಿದೆ. 5ನೇ ತಾರೀಕು ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ವೇಕೆನ್ಸಿನ ಲಿಸ್ಟ್ ಬಿಡ್ತಾರೆ ಅಂತ ಹೇಳಿದೆ. ನಿನ್ನೆ ತನಕನೂ ಕೂಡ ವೇಟ್ ಮಾಡಿದ್ವಿ, ಬಟ್ ಆದ್ರೆ ನಿನ್ನೆ 5ನೇ ತಾರೀಕು ಬಂದಿಲ್ಲ ಅಂತ ಹೇಳ್ಬೋದು. ಇವತ್ತು 6ನೇ ತಾರೀಕು ಬೆಳಗ್ಗೆ ಬಂದ್ಬಿಟ್ಟು SSC GD 2025 ನ ಒಂದು ನೋಟಿಫಿಕೇಶನ್ ಅಫಿಷಿಯಲ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ಸೊ ಇದರ ಒಂದು ಡೀಟೇಲ್ಸ್ ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೇದಾಗಿ ನೀವು ಅಪ್ಲೈ ಮಾಡ್ತೀರಾ ಅಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಪ್ರತಿಯೊಬ್ಬರನ್ನು ಕೂಡ ಹೋಗಿ ಅಪ್ಲೈ ಮಾಡಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆರ್ಗನೈಸೇಷನ್ ನೇಮ್ ನೋಡ್ಕೊಳ್ಳೋದಾದ್ರೆ SSC ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಹೇಳ್ಬಿಟ್ಟು ಅರ್ಥ. SSC GD ಅಂದ್ರೆ ಜನರಲ್ ಡ್ಯೂಟಿ ಕಾನ್ಸ್ಟೇಬಲ್ ಗೆ ನಿಮ್ಗೆ ಇಲ್ಲಿ ವೇಕೆನ್ಸಿನ ರಿಲೀಸ್ ಮಾಡಿರುವಂತದ್ದು. ಟೋಟಲ್ ವೇಕೆನ್ಸಿ ನೋಡ್ಕೊಳ್ಳೋದಾದ್ರೆ ಈ ಸತಿನೇ ಯಾವ ಸತಿನೂ ಕೂಡ ಕಾನ್ಸ್ಟೇಬಲ್ ಪೋಸ್ಟ್ ಗೆ ಇಷ್ಟು ವೇಕೆನ್ಸಿನ ರಿಲೀಸ್ ಮಾಡಿಲ್ಲ. ಆಲ್ ಓವರ್ ಇಂಡಿಯಾ ಮತ್ತೆ ಕರ್ನಾಟಕಕ್ಕೂ ಕೂಡ ಡಿವೈಡ್ ಆಗಿದೆ. 39,481 ವೇಕೆನ್ಸಿನ ರಿಲೀಸ್ ಮಾಡಿದ್ದಾರೆ. ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. GDS ಗಿನ್ನ ಜಾಸ್ತಿ ನೋಟಿಫಿಕೇಶನ್ ಇದು. ಕ್ವಾಲಿಫಿಕೇಶನ್ 10th ಪಾಸ್ ಆಗಿದ್ರೆ ಸಾಕು, ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಸೊ ಅಪ್ಲಿಕೇಶನ್ ಒಂದು ಸ್ಟೇಟಸ್ ನೋಡ್ಕೊಳ್ಳೋದಾದ್ರೆ 14th ಅಕ್ಟೋಬರ್ ತನಕ ಕೂಡ ನಿಮ್ಗೆ ಇಲ್ಲಿ ಲಾಸ್ಟ್ ಡೇಟ್ ಇಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ನಿಮ್ಗೆ. ಸೊ ಸ್ಯಾಲರಿ ಬಗ್ಗೆ ನೋಡ್ಕೊಳ್ಳೋದಾದ್ರೆ 21,700 ರೂಪಾಯಿಂದ ಹಿಡಿದು 69,100 ರೂಪಾಯಿ ಒಳಗಡೆ ಕೊಡ್ತೀವಿ ಅಂತಾನು ಕೂಡ ಮೆನ್ಷನ್ ಮಾಡ್ಕೊಂಡಿದ್ರೆ. ಜಾಬ್ ನ ಒಂದು ಲೊಕೇಶನ್ ನೋಡ್ಕೊಳ್ಳೋದಾದ್ರೆ ಆಲ್ ಓವರ್ ಇಂಡಿಯಾ ಲೊಕೇಶನ್ ಆಗಿರುತ್ತೆ. ಇದು ಮೇನ್ ಆಗಿ 39,481 ಪೋಸ್ಟ್ ಕೂಡ ಕಾನ್ಸ್ಟೇಬಲ್ ಪೋಸ್ಟ್ ಆಗಿರುತ್ತೆ. GD ಅಂದ್ರೆ ಜನರಲ್ ಡ್ಯೂಟಿ ಅಂತ ಹೇಳ್ಬಿಟ್ಟು ಅರ್ಥ. SSC ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಜನರಲ್ ಡ್ಯೂಟಿ ಕಾನ್ಸ್ಟೇಬಲ್ ಪೋಸ್ಟ್ ಗೆ ನಿಮ್ಗೆ ಇಲ್ಲಿ ವೇಕೆನ್ಸಿನ ರಿಲೀಸ್ ಮಾಡಿರುವಂತದ್ದು. ಸೊ ಕಾನ್ಸ್ಟೇಬಲ್ ನ ಒಂದು ನೋಟಿಫಿಕೇಶನ್ ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು 5ನೇ ತಾರೀಕು ನಿನ್ನೆಯಿಂದನೇ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ 14th ಅಕ್ಟೋಬರ್ 2024 ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದೆ. ಅಂದ್ರೆ ಮುಂದಿನ ತಿಂಗಳು 14ನೇ ತಾರೀಕು ತನಕ ಕೂಡ ನಿಮ್ಗೆ ಇಲ್ಲಿ ಟೈಮ್ ಇರುತ್ತೆ. ಸೊ ನೀವು ಅಪ್ಲಿಕೇಶನ್ ಫಾರ್ಮ್ ನ ಎಡಿಟ್ ಮಾಡ್ಕೊಂತೀರಾ, ಮಿಸ್ಟೇಕ್ ಮಾಡಿದ್ರೆ ಎಡಿಟ್ ಮಾಡ್ಕೊಂತೀರಾ ಅಂದ್ರೆ 5 ಮತ್ತೆ 7ನೇ ತಾರೀಕು ತನಕ ಕೂಡ ಟೈಮ್ ಕೊಟ್ಟಿದ್ದಾರೆ. ನೀವು ಅಪ್ಲೈ ಮಾಡಿ 5 ಮತ್ತೆ 7ನೇ ತಾರೀಕು ನವೆಂಬರ್ ನಲ್ಲಿ ನೀವು ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ನ ನೀವು ಇಲ್ಲಿ ಎಡಿಟ್ ಮಾಡ್ಕೋಬಹುದು. ಆಲ್ ಟಿಕೆಟ್ ನ ಇಶ್ಯೂ ಮಾಡುವಂತದ್ದು ಆಲ್ಮೋಸ್ಟ್ ನಿಮ್ಗೆ ಇಲ್ಲಿ ನವೆಂಬರ್ ಎಂಡ್ ನಲ್ಲಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ. ನಿಮ್ಗೆ ಇಲ್ಲಿ ಫಸ್ಟ್ ಟೆಸ್ಟ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಜನವರಿ ಮತ್ತೆ ಫೆಬ್ರವರಿ ನಲ್ಲಿ ಇರುತ್ತೆ. ಆಲ್ಮೋಸ್ಟ್ ನಿಮ್ಗೆ ಇಲ್ಲಿ ಇನ್ನ 6 months ಟೈಮ್ ಇದೆ. ಆರಾಮಾಗಿ ನೀವು ಇವತ್ತಿಂದ ಪ್ರಿಪೇರ್ ಆಗ್ತೀನಿ ಅಂದ್ರೂ ಕೂಡ ಈ ಒಂದು ಕಾನ್ಸ್ಟೇಬಲ್ ಜಾಬ್ ನ ನೀವು ಇಲ್ಲಿ ಪಡ್ಕೋಬಹುದು. ಕಾನ್ಸ್ಟೇಬಲ್ ಅನ್ನು ಕೂಡ ಡಿಫರೆಂಟ್ ಆಗಿರುವಂತ ಒಂದು ವೇಕೆನ್ಸಿಗಳಿದಾವೆ ಅಂತಾನೆ ಹೇಳ್ಬೋದು. BSF ಗೆ ಆಲ್ಮೋಸ್ಟ್ ನಿಮ್ಗೆ ಇಲ್ಲಿ 2,348 ಪೋಸ್ಟ್, CISF ಗೆ 715 ಪೋಸ್ಟ್, ಮತ್ತೆ ITBP ಗೆ 453 ಪೋಸ್ಟ್, ಮತ್ತೆ CRPF ಗೆ 242 ಪೋಸ್ಟ್, SSB ಗೆ ಯಾವುದೇ ಒಂದು ಪೋಸ್ಟ್ ಇಲ್ಲ. AR ಪೋಸ್ಟ್ ಗೆ 100 ಪೋಸ್ಟ್ ನ ಬಿಟ್ಟಿದ್ದಾರೆ. NCB ಗೆ 11 ಪೋಸ್ಟ್ ನ ಬಿಟ್ಟಿದ್ದಾರೆ. ಮೊದಲನೇದಾಗಿ ಏಜ್ ನ ಒಂದು ರಿಲ್ಯಾಕ್ಸೇಷನ್ ಬಗ್ಗೆ ಮಾತಾಡೋದಾದ್ರೆ OBC ಮತ್ತೆ SC ST ಕ್ಯಾಂಡಿಡೇಟ್ಸ್ ಗೆ 3 ವರ್ಷ 5 ವರ್ಷ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. EX ಸರ್ವಿಸ್ ಮ್ಯಾನ್ ಗೆ 3 ವರ್ಷ ಕೊಟ್ಟಿದ್ದಾರೆ. ಇನ್ನೆಲ್ಲ ಕ್ಯಾಂಡಿಡೇಟ್ಸ್ ಕೂಡ 5 ವರ್ಷ ಕೊಟ್ಟಿದ್ದೀವಿ ಅಂತಾನು ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಕೆಲವೊಂದು ಜನರಲ್ ಕ್ಯಾಂಡಿಡೇಟ್ಸ್ ಗೆ 10 ವರ್ಷನೂ ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡ್ಕೊಳ್ಳೋದಾದ್ರೆ ಮಿನಿಮಮ್ ನೀವು ಇಲ್ಲಿ 10th ಅನ್ನ ಪಾಸ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ರೆ. ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ಮಾತಾಡೋದಾದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಇದು ಆನ್ಲೈನ್ CBT ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಮತ್ತೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂದ್ರೆ ಒಂದು ಚಿಕ್ಕದಾಗಿ ಇಂಟರ್ವ್ಯೂ ಮಾಡ್ತಾರೆ. ಮೆಡಿಕಲ್ ಟೆಸ್ಟ್ ಇರುತ್ತೆ ಅಂತಾನು ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಕ್ಯಾಟಗರಿ ವೈಸ್ ಫೀಸ್ ಎಷ್ಟು ಕಲೆಕ್ಟ್ ಮಾಡ್ಕೊಂತಿದ್ದಾರೆ ಅಂತ ಹೇಳೋದಾದ್ರೆ ಜನರಲ್ ಮತ್ತು OBC ಗೆ ಮಾತ್ರನೇ 100 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. SC ಮತ್ತೆ ST EX ಸರ್ವಿಸ್ ಮ್ಯಾನ್ ಗಳಿಗೆಲ್ಲಾನು ಕೂಡ ನಿಮ್ಗೆ ಇಲ್ಲಿ ಆರಾಮಾಗಿ ಫ್ರೀ ಆಗಿ ಅಪ್ಲೈ ಮಾಡಬಹುದು. ಎಷ್ಟು ಅವರ್ನ ಒಂದು ಎಕ್ಸಾಮ್ ಇರುತ್ತೆ ಅಂತ ಹೇಳೋದಾದ್ರೆ 1 ಅವರ್ನ ಒಂದು ಎಕ್ಸಾಮ್ ಇರುತ್ತೆ ಅಂತಾನೆ ಹೇಳ್ಬೋದು. ಇಂಟೆಲಿಜೆನ್ಸ್ ಮತ್ತೆ ರೀಸನಿಂಗ್ ಸಬ್ಜೆಕ್ಟ್ ಇರುತ್ತೆ, ಜನರಲ್ ನಾಲೆಜ್ ಸಬ್ಜೆಕ್ಟ್ ಇರುತ್ತೆ, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇರುತ್ತೆ, ಇಂಗ್ಲಿಷ್ ಮತ್ತೆ ಹಿಂದಿ ಸಬ್ಜೆಕ್ಟ್ ಇರುತ್ತೆ. ಹಿಂದಿ ಬದಲಾಗಿ ನೀವು ಕರ್ನಾಟಕದಲ್ಲಿ ಎಕ್ಸಾಮ್ ಬರೀತೀರಾ ಅಂದ್ರೆ ಕನ್ನಡನೂ ಕೂಡ ಚೂಸ್ ಮಾಡ್ಕೋಬಹುದು. ಸೊ ಹೈಟ್ ಎಷ್ಟಿರಬೇಕು ಅಂತ ಹೇಳೋದಾದ್ರೆ ಮೇಲ್ ಕ್ಯಾಂಡಿಡೇಟ್ಸ್ಗೆ 170 ಸೆಂಟಿಮೀಟರ್ ಇರಬೇಕಾಗುತ್ತೆ. ಫಿಮೇಲ್ಗೆ ನಿಮ್ಗೆ ಇಲ್ಲಿ 157 ಸೆಂಟಿಮೀಟರ್ ಇರಬೇಕಾಗುತ್ತೆ. ಇದು ಜನರಲ್ SC ಮತ್ತೆ OBC ನವ್ರಿಗೆ. ST ಕ್ಯಾಟಗರಿಗೆ 162 ಮೇಲು, ಫಿಮೇಲ್ 150 ಅಂತಾನು ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಯಾವ ರೀತಿ ಇರುತ್ತೆ ಅಂತ ಹೇಳೋದಾದ್ರೆ ರನ್ನಿಂಗ್ ರೇಸ್ ತರ ಇರುತ್ತೆ ಅಂತಾನೆ ಹೇಳ್ಬೋದು. 5 ಕಿಲೋಮೀಟರ್ಸ್ ಮೇಲ್ಗೆ ಬಂದ್ಬಿಟ್ಟು 24 ಕಿಲೋಮೀಟರ್ ನಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಫಿಮೇಲ್ ಬಂದ್ಬಿಟ್ಟು 1.6 ಕಿಲೋಮೀಟರ್ ಬಂದ್ಬಿಟ್ಟು 8.5 ನಿಮಿಷದಲ್ಲಿ ನೀವು ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದು ಬಂದ್ಬಿಟ್ಟು
ಬಂದ್ಬಿಟ್ಟು ಹುಡುಗಿರಿಗೆ ಮಾತ್ರ. ಸೊ ಇದಕ್ಕೆ ಅಪ್ಲೈ ಮಾಡ್ತೀರಾ ಅಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಪ್ರತಿಯೊಬ್ಬರನ್ನು ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಅವಾಗಲೇ ಡೇಟ್ ಕೂಡ ಸ್ಟಾರ್ಟ್ ಆಗಿದೆ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರನೇ ಡೈಲಿ ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಜಾಬ್ ಇನ್ಫಾರ್ಮೇಶನ್ ಡೈಲಿ ತರ್ತಿರ್ತೀನಿ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.